ಬೆಂಗಳೂರಿನ ಭಗವಂತ, ಕ್ರಿಕೆಟಿನ ಅಧಿಪತಿ, ಚೇಸಿಂಗ್ ಮಾಸ್ಟರ್, ರನ್ ಮಷೀನ್, ಕಿಂಗ್ ಕೊಹ್ಲಿ, ಇನ್ನೇನು ಹೆಸರು ಹೇಳ್ಬೇಕ್ರಿ ವಿರಾಟ್ ಕೊಹ್ಲಿ ಬಗ್ಗೆ. ದ ಮೋಸ್ಟ್ ಡಾಮಿನೇಟಿಂಗ್ ಆಗಿದ್ದು ನಿನ್ನ ಮ್ಯಾಚ್. ಅಷ್ಟೊಂದು ಅದ್ಭುತ ಆಡಿದಂಥ ವಿರಾಟ್ ಕೊಹ್ಲಿ ಒಬ್ಬರೇ ಏನು ಮ್ಯಾಚ್ ತಗೊಂಡು ಫಿನಿಶ್ ಮಾಡಿದ್ರು, ಆ ಲೆವೆಲಿಗೆ ಇನ್ನಿಂಗ್ಸ್ ಆಡಿದ್ರು ವಿರಾಟ್ ಕೊಹ್ಲಿ. T20 ಕ್ರಿಕೆಟ್ ಇತಿಹಾಸದಲ್ಲಿ 14,000 ರನ್ಗಳನ್ನು ಕಂಪ್ಲೀಟ್ ಮಾಡಿದರು. ಅದಾದಮೇಲೆ ಆ್ಯಸ್ ಎ ಓಪನರ್ ಆಗಿ RCB ಆ್ಯಸ್ ಎ ಓಪನರ್ ಆಗಿ ವಿರಾಟ್ ಕೊಹ್ಲಿ 6,000 ರನ್ಗಳನ್ನು ಕಂಪ್ಲೀಟ್ ಮಾಡಿದರು. ಅದಾದಮೇಲೆ ವಿರಾಟ್ ಕೊಹ್ಲಿ IPL ಇತಿಹಾಸದಲ್ಲಿ 9ನೇ ಶತಕ ಹೊಡೆದ್ರು ವಿರಾಟ್ ಕೊಹ್ಲಿ. ನಿನ್ನೆ RCB ಫುಲ್ ಮೋಸ್ಟ್ ಡಾಮಿನೇಟಿಂಗ್ ಮಾಡಿದ್ರೆ ವಿರಾಟ್ ಕೊಹ್ಲಿ. ಏನು ಗ್ರೇಟ್ ಇನ್ನಿಂಗ್ಸ್ ಆಡಿದ್ರು, ಕನ್ಸಿಸ್ಟೆನ್ಸಿ, ಕಾನ್ಫಿಡೆನ್ಸ್, ಕ್ರೇಜಿ ಆಗಿದ್ರು ಮ್ಯಾಚ್ ನಿನ್ನೆ. ಅಷ್ಟರ ಮಟ್ಟಿಗೆ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ 60 ಬಾಲ್ ಆಡಿದ್ರು ಕೂಡ ಏನಂದರೆ ಸೆಕೆಂಡ್ ಇನ್ನಿಂಗ್ಸ್ ಚೇಸಿಂಗ್ ನಡೆದಂಥ RCBಯಲ್ಲಿ 60 ಬಾಲ್ ವಿರಾಟ್ ಕೊಹ್ಲಿ ಒಬ್ಬರೇ ಆಡಿದ್ದಾರೆ. 60 ಬಾಲ್ ಆಡೋದಂದ್ರೆ ಅಷ್ಟು ಈಸಿ ಅಲ್ರಿ. ಅದ್ರಾಗ ಕಂಟಿನ್ಯೂ ಹಾಫ್ ಇನ್ನಿಂಗ್ಸ್ ವಿರಾಟ್ ಕೊಹ್ಲಿನೇ ಆಡಿದಂಗೆ ಆಗಿದೆ. ಅಷ್ಟರ ಮಟ್ಟಿಗೆ ಅಷ್ಟು ಪೇಷನ್ಸ್ಲೇ ನಮ್ಮ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಬೀಸಿದ್ರು ನಿನ್ನೆ. ಅದಾದಮೇಲೆ ವಿರಾಟ್ ಕೊಹ್ಲಿ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದಂಥ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಕೂಡ 39 ರನ್ಸ್ 27 ಬಾಲಲ್ಲಿ ಮಾಡಿದರು. ಸೈಲೆಂಟಾಗಿ ಗೇಮ್ನ ಕಾಂಟ್ರಿಬ್ಯೂಟ್ ಮಾಡ್ಕೊತಾ 92 ರನ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಮ್ಯಾಚನ್ನು ಫಿನಿಶ್ ಮಾಡಿದ ಲೆವೆಲ್ ಹೈಜಾಕ್ ಆಗಿತ್ತು. RCB ಅಂದ್ರೆ ಪವರ್ ಲೆವೆಲ್ ಬೇರೆನೇ ಇರುತ್ತೆ. ಅಷ್ಟರ ಮಟ್ಟಿಗೆ RCB ನಿನ್ನೆ ಮ್ಯಾಚ್ ಫುಲ್ ಡಾಮಿನೇಟ್ ಮಾಡಿತ್ತು. KKR ಓಪನರ್ಗಳು ನಿನ್ನೆ ಅಷ್ಟೊಂದು ಸರಿಯಾಗಿ ಆಡಲಿಲ್ಲ. ಅದಾದಮೇಲೆ KKR ಪರವಾಗಿ ಚೆನ್ನಾಗಿ ಆಡಿದ್ದು ಅಂತ ರಘುವಂಶಿ ಅವರು ಚೆನ್ನಾಗಿ ಆಡಿದ್ರು. ಆಮೇಲೆ ಅವ್ರ ಕಡೆಗೆ ಅಷ್ಟೊಂದು ರನ್ಗಳು ಬರಲಿಲ್ಲ. ರಿಂಕು ಸಿಗಿಟ್ ಸ್ವಲ್ಪ ಪ್ರತಿ ಇರೋದನ್ನ ತೆಗೆದ್ರು. ಅವರು 192 ರನ್ಸ್ ಹೊಡೆದು 4 ವಿಕೆಟ್ಗೆ 20 ಕಂಪ್ಲೀಟ್. ಅದಾದಮೇಲೆ ನಮ್ಮ RCB ಚೇಸಿಂಗ್ ಆರಂಭಿಸಿದ RCB ಜಾಕೋಬ್ ಬೆಥೆಲ್ ಸ್ವಲ್ಪ ಒಂದು ಏನಂದರೆ ಅಟ್ಯಾಕಿಂಗ್ ನೋಡಿದ್ರು. ಅದಾದಮೇಲೆ ನಮ್ಮ ವಿರಾಟ್ ಕೊಹ್ಲಿ ದೇವದತ್ ಪಡಿಕ್ಕಲ್ ಎಂಡಿಂಗ್ ಫಿನಿಶಿಂಗ್ ಚೆನ್ನಾಗಿತ್ತು. 6 ವಿಕೆಟ್ಗಳನ್ನು ಗೆಲುವು ಸಾಧಿಸಿದೆ. ಅದಾದ ಮೇಲೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮತ್ತೆ ನಾವು ಕಮ್ ಬ್ಯಾಕ್ ಮಾಡಿ ಫಾಸ್ಟ್ ಆಗಿದ್ದೀವಿ. ನೋಡೋಣ ಈ ಸಲ RCB ಕಪ್ ಹೊಡೀತಾ ಅಂತ ಕಾಮೆಂಟ್ ಮಾಡಿ ನೋಡೋಣ.